ರಾಷ್ಟ್ರೀಯ ಆಯುರ್ವೇದ ದಿನದ ಅಂಗವಾಗಿ ಆಲೂರಿನ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯದ ವತಿಯಿಂದ ಉದಯವಾಣಿ ಸಹಯೋಗದೊಂದಿಗೆ ಆಲೂರಿನ ಚಿತ್ರಕೂಟ ಚಿಕಿತ್ಸಾಲಯದಲ್ಲಿ ಶಾಲಾ ಮಕ್ಕಳಿಗಾಗಿ ಆಯೋಜಿಸಿದ ಪ್ರಬಂಧ ಭಾಷಣ ಸ್ಪರ್ಧೆಯು ವಿಶಿಷ್ಟವಾಗಿ ವಿಜೃಂಭಣೆಯಿಂದ ನಡೆಯಿತು. ಶರಣು ವಿನಾಯಕ ಮಂಗಳವರ ಶರಣು. ಬೆಳಗ್ಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೃಷಿಕರಾದ ಮಹಾಬಲ ಬಾಯಿರಿ ಅವರು ನೆರವೇರಿಸಿದರು. ಈ ಸಮಯದಲ್ಲಿ ಹಟ್ಟಿಯಂಗಡಿ ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆಯ ಪ್ರಾಂಶುಪಾಲ ಶರಣ್ ಕುಮಾರ್, ಆಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ದೇವಾಡಿಗ, ಸಂದೀಪ್ ಶೆಟ್ಟಿ ಹೆಗ್ಗದ್ದೆ, ನೆಲೆ ಫೌಂಡೇಶನ್ನ ಕೃಷ್ಣಮೂರ್ತಿ, ಕಲಾವತಿ ಬಾಯರಿ, ಚಿತ್ರಕೂಟ ಚಿಕಿತ್ಸಾಲಯದ ಡಾಕ್ಟರ್ ರಾಜೇಶ್ ಬಾಯರಿ, ಡಾಕ್ಟರ್ ಅನುಲೇಖಾ ಬಾಯರಿ, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ಚಿತ್ರಕೂಟ ನ್ಯೂಟ್ರಿಮಿಕ್ಸ್ ಉತ್ಪನ್ನವನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ವ್ಯವಸ್ಥೆಗಳನ್ನು ಕಲ್ಪಿಸಿ ಮಕ್ಕಳ ಶಿಸ್ತುಬದ್ಧ ಹಾಗೆ ಶೈಕ್ಷಣಿಕವಾದ ಜೀವನದಲ್ಲಿ ಮೇಲೆತ್ತಲು ಯಾವುದೇ ಒಂದು ಫಲಾಪೇಕ್ಷೆ ಪ್ರತಿನಿತ್ಯ ನನ್ನ ಒಡನಾಟ ದಿನದ ಹೆಚ್ಚಿನ ಸಮಯ ಮಕ್ಕಳೊಂದಿಗೆ ಆಗ್ತದೆ. ಹಾಗಾಗಿ ಆ ಅವಿನಾಭಾವ ಸಂಬಂಧ ಇರೋದಕ್ಕಾಗಿ ಮಕ್ಕಳಂದಾವಾಗ ನಾನು ಯಾವತ್ತಿಲ್ಲ ಅಂತ ಹೇಳೋದಿಲ್ಲ, ಖಂಡಿತ ಬರ್ತೇನೆಂದರೆ ಇಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನೆರೆದಿದ್ದಾರೆ ಅಂದರೆ ನಿಜವಾಗಿ ಸಂತೋಷ ಪಡೋ ವಿಚಾರ. ಇದೊಂದು ಸಾಧಾರಣದ ಕೆಲಸ ಅಲ್ಲ. ಇಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಶ್ರೀಯುತ ರಾಜೇಶ್ ಬಾಯಿರವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ದಿವಸ ಅಂತಾರಾಷ್ಟ್ರೀಯ ಆಯುರ್ವೇದ ದಿನದ ಪ್ರಯುಕ್ತವಾಗಿ ಇದನ್ನು ನಡೆಸ್ತಾ ಇದ್ದಾರೆ. ಅದು ನಮ್ಮ ಜೀವನಕ್ಕೆ ಅತ್ಯಂತ ಅಗತ್ಯವಾದಂತಹ ವಿಚಾರ. ಮಾತು ಮುಂದುವರಿಸೋ ಮೊದಲು ತುಂಬ ಜನ ಮಕ್ಕಳಿದ್ದೀರಿ, ನಿಮಗೆ 2 ಪ್ರಶ್ನೆ ಕೇಳಬೇಕಂತ ಇದ್ದೇನೆ, ಉತ್ತರ ಕೊಡ್ತೀರಾ? ದುಡಿಮೆಯಲ್ಲಿ ಒಂದು ಪಾಲನ್ನು ಇಟ್ಕೊಂಡು ಒಂದು ಸಮಾಜಮುಖಿ ಸೇವೆಗೋಸ್ಕರ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಶ್ರೀಯುತ ರಾಜೇಶ್ ಬಾಯಿರಿ ದಂಪತಿಗಳಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಯಾವುದೇ ಒಂದು ವಿಚಾರ ಇರ್ಬೋದು, ಆ ವಿಚಾರವನ್ನು ಸಂಪೂರ್ಣವಾಗಿ ವಿಮರ್ಶಿಸಿ ಅದರಿಂದ ನಾವೇನು ಸಂದೇಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತಿ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವವರು ಶ್ರೀಯುತ ರಾಜೇಶ್ ಬಾಯಿರಿ ದಂಪತಿಗಳು. ಇಂದಿನ ದಿನಗಳಲ್ಲಿ ದುಡಿಮೆ ಅಂದರೆ ಸಾಕು, ಬರೇ ದುಡಿಮೆ 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 ಅಷ್ಟೇ. ಆದರೆ ಇಲ್ಲಿ ಬಂದರೆ ಒಂದು ಸಂತೋಷದ ವಿಚಾರ ಅಂದರೆ ಅವರ ದುಡಿಮೆ, ಹಾಗೆ ಅವರ ಸಿಬ್ಬಂದಿ ವರ್ಗದವರು, ಹಾಗೆ ಅವರ ತಂದೆ ತಾಯಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ಕೊಂಡು ಅತಿ ಉತ್ತಮವಾಗಿ ಅದರ ನಿರ್ವಹಣೆಯ ಜೊತೆಗೆ ಅವರು ಹಬ್ಬ ಅಂದರೆ ಇಂತಹ ಕಾರ್ಯಕ್ರಮಗಳಲ್ಲೇ ಆಚರಿಸ್ತಾರೆ ಅನ್ನೋದು ಕೂಡ ಒಂದು ತುಂಬ ಸಂತೋಷದ ವಿಚಾರ. ಇವನ್ನ ರಾಜೇಶ್ ಬಾಯಿಯವರು ಸ್ವೀಕಾರ ಮಾಡಿದೆ ಅಂತ ನನಗೆ ಇಲ್ಲಿನ ಪರಿಸರ ನೋಡಿದಾಗ ಅನ್ನಿಸ್ತು. ಅದಕ್ಕೆ ನೌಕರನ್ನು ಹಾಗೆ ಕಾಣ್ತಾರೆ ಅಂತ ಕೇಳಿದೆ. ಎಲ್ಲ ಥರದ ವಿಷಯ. ಮೊನ್ನೆ ತಾನೇ ಒಬ್ಬರ ಸಹಪಾಠಿಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳುದು ತಮ್ಮ ಮಕ್ಕಳಂತೆ ನೋಡ್ಕೊಳ್ತಾರೆ ಅಂತ ಹೇಳಿದ್ರು. ಇಲ್ಲಿನ ಸುತ್ತಮುತ್ತ ಗ್ರಾಮಗಳಿಂದ ಸುಮಾರು 50-60 ಜನಕ್ಕೆ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ಹೀಗೆ ಸಮಾಜ ಕೇಂದ್ರಿತವಾಗಿರ್ತಕ್ಕಂಥ ಜೀವನ ಆಗಿರೋದ್ರಿಂದಾಗಿ ಇದು ಉತ್ತರೋತ್ತರವಾಗಿ ಬೆಳೆಯಲು ಯಾವುದೇ ಸಂಶಯ ಇಲ್ಲ. ಅದರ ಜೊತೆಯಲ್ಲಿ ನಮ್ಮ ಪುರಾತನವಾಗಿರ್ತಕ್ಕಂಥ ಆಯುರ್ವೇದವನ್ನು ಪುನರುಜ್ಜೀವನಗೊಳಿಸ್ತಾ ಇರ್ತಕ್ಕಂಥ ಅವ್ರದ್ದು ಒಂದು ಸೇವೆ ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗೇ ಇದು ಬೆಳೀತಾ ಇದೆ. ಅದಕ್ಕೆ ಮಕ್ಕಳಲ್ಲೂ ಸಹ ಈ ರೀತಿ ಜಾಗೃತಿ ಆಗಬೇಕು. ಬಹಳ ಮುಖ್ಯವಾಗಿರೋದು ಜಾಗೃತಿನೇ ಇವತ್ತು ಬೇಕಿರ್ತಕ್ಕಂಥ. ತಪ್ಪು ತಿಳುವಳಿಕೆ ಅಂತಿದೆ. ಅವ್ರು ಹೇಳಿದರು ತಂದೆ ತಾಯಿಗೇ ವಿಷಯ ಮುಟ್ಟಬೇಕು, ಶಿಕ್ಷಣ ಆಗಬೇಕು ಅಂತ ಹೇಳಿದ್ರು, ನಿಜಕ್ಕೂ ಹೌದು. ಆದರೆ ಆ ಮಕ್ಕಳಲ್ಲಿದ್ದರೆ ಅವರು ಮುಂದೆ ಭವಿಷ್ಯಕ್ಕೆ ತುಂಬ ಉದಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡಬಲ್ಲರು. ಆ ರೀತಿ ನಮ್ಮಲ್ಲಿದ್ದಾರೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಈ ರೀತಿಯ ಹಬ್ಬವನ್ನು ಮಾಡಬಹುದು. ಅಂದರೆ ಆಸ್ಪತ್ರೆ ಕೇಂದ್ರವಾಗೂ ಸಹ ರಾಷ್ಟ್ರೀಯ ದಿನವನ್ನು ಮಾಡಬಹುದು ಅಂತಕ್ಕಂಥ ಒಂದು ರೀತಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಜನಜಾಗೃತಿಯಲ್ಲಿ ತಮ್ಮ ವೈಯಕ್ತಿಕ ಬದುಕಿನ ಎಲ್ಲದರಲ್ಲೂ ಸಹ ಸಕ್ರಿಯವಾಗಿ ಅವರು ಈ ರೀತಿ ಜನೋಪಯೋಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯವನ್ನು ಎಲ್ಲವೂ ಕೊಟ್ಟು ಹಾಗೆಯೇ ಜನಮಾನಸದ ಆರೋಗ್ಯವನ್ನು ಸಹ ಕಾಪಾಡುವಂಥ ಶಕ್ತಿ ಅವರು ಕೊಡಲಿ ಅಂತ ಹೇಳಿ ನನ್ನ 2 ಮಾತು. ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿರುವ ನಮ್ಮ ಟೀಮ್ ಚಿತ್ರಕೂಟದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕಾರ್ಯಕ್ರಮ ಆಯುರ್ವೇದೀಯ ದಿನಚರ್ಯೆ ವಿಷಯದಲ್ಲಿ ಪ್ರಬಂಧ ಸ್ಪರ್ಧೆ ಹಾಗೂ ಆಧುನಿಕ ಜೀವನದ ಶೈಲಿ ಮತ್ತು ಆಯುರ್ವೇದ ಕುರಿತಂತೆ ಭಾಷಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ವಿವಿಧ ಶಾಲೆಗಳ 100 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬಳಿಕ
ಮಕ್ಕಳು, ಶಿಕ್ಷಕರು ಹಾಗೂ ಪೋಷಕರಿಗೆ ಆಯುರ್ವೇದದ ಬಗ್ಗೆ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಪ್ರಸನ್ನ ಕಾಕುಂಜೆ ಅವರಿಂದ ಕಾರ್ಯಾಗಾರ ನಡೆಯಿತು. ಚಿಣ್ಣರು ಬೆಳಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಭಾಷಣ, ಪ್ರಬಂಧ ಸಹಿತ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ವೃತ್ತಿಗತಿಗಳು ಮತ್ತು ತಂತ್ರಜ್ಞಾನವು ಆಯುರ್ವೇದದ ಪರಿಕಲ್ಪನೆಗಳನ್ನು ಬದಲಾಯಿಸುತ್ತವೆ ಎಂಬುದನ್ನು ಗಮನಿಸುತ್ತದೆ. ಕೊನೆಗೆ ವೈವಿಧ್ಯಮಯ ನೃತ್ಯಗಳ ಮೂಲಕವೂ ನೆರೆದವರನ್ನು ರಂಜಿಸಿದರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಬೈಂದೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಶ್ ನಾಯ್ಕ, ಕರ್ನಾಟಕ ಬ್ಯಾಂಕಿನ ರೀಜನಲ್ ಮ್ಯಾನೇಜರ್ ವಾದಿರಾಜ ಭಟ್, ರೋಟರಿ ಕುಂದಾಪುರ ದಕ್ಷಿಣದ ಅಧ್ಯಕ್ಷ ಸಚಿನ್ ನಕ್ಕತ್ತಾಯ, ಮಹಾಬಲ ಬಾಯರಿ, ಡಾಕ್ಟರ್ ರಾಜೇಶ್ ಬಾಯರಿ, ಡಾಕ್ಟರ್ ಅನುಲೇಖಾ ಬಾಯರಿ ಸಹಿತ ಅನೇಕ ಮಂದಿ ಗಣ್ಯರು ಪಾಲ್ಗೊಂಡಿದ್ದರು. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಮಾಜಿ ಧರ್ಮದರ್ಶಿ ಕೆರಾಡಿ ಚಂದ್ರಶೇಖರ್ ಶೆಟ್ಟಿ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ನೀಡಿ ಶುಭ ಹಾರೈಸಿದರು.